Hello friends, once again welcome back to my channel. Today we are going to solve the question answers from the 8th standard social from the part 2. It's a revised syllabus and from the sociology section the chapter number 25. The chapter name is kinds of societies. Friends, ಈ ದಿನ ನಾವು 8ನೇ ತರಗತಿಯ ಸಮಾಜ ಭಾಗ 2 ಇದು ಪರಿಷ್ಕೃತ ಪಠ್ಯಕ್ರಮಕ್ಕೆ ಒಳಪಟ್ಟಿದೆ. ಇದರೊಳಗಡೆ ಸಮಾಜಶಾಸ್ತ್ರ ವಿಭಾಗದಲ್ಲಿ ನಾವು ಅಧ್ಯಾಯ 25 ಸಮಾಜದ ಪ್ರಕಾರಗಳನ್ನು ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಫ್ರೆಂಡ್ಸ್, ಕಂಟಿನ್ಯೂ ಮಾಡೋಣ. ಮೂವ್ ಆನ್ ಟು ದ ನೆಕ್ಸ್ಟ್ ಮೇನ್ ಫ್ರಮ್ ದ ಎಕ್ಸಸೈಸಸ್. ದ ಫಸ್ಟ್ ಮೇನ್ ಈಸ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಸೂಟಬಲ್ ವರ್ಡ್ಸ್. ಖಾಲಿ ಬಿಟ್ಟಿರುವ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ. ದ ಫಸ್ಟ್ ಕ್ವಶನ್ ಈಸ್ ದ ಮೆಂಬರ್ಸ್ ಆಫ್ ದ ಹಂಟಿಂಗ್ ಸೊಸೈಟಿ ಯೂಸ್ಡ್ ಡ್ಯಾಶ್ ವೆಪನ್ಸ್. ಬೇಟೆಯಾಡುವ ಸಮಾಜದ ಸದಸ್ಯರು ಬೇಟೆಯಾಡಲು ಯಾವ ಒಂದು ಆಯುಧಗಳನ್ನು ಉಪಯೋಗಿಸ್ತಾರೆ? ಸ್ಟೋನ್, ಕಲ್ಲಿನ ವೆಪನ್ಸ್. ಓಕೆ. ಇನ್ ಫಾರ್ಮಿಂಗ್ ಎನಿಮಲ್ಸ್ ಈಸ್ ಯೂಸ್ಡ್ ಫಾರ್ ದ ಪ್ಲಫಿಂಗ್. ಕೃಷಿ ಸಮಾಜದಲ್ಲಿ ಉಳುಮೆಗೆ ಡ್ಯಾಶ್ ಬಳಸ್ತಾರೆ, ಪ್ರಾಣಿಗಳನ್ನು ಬಳಸ್ತಾರೆ. ಡಿವಿಷನ್ ಆಫ್ ಟಾಸ್ಕ್ ಅಕಾರ್ಡಿಂಗ್ ಟು ಸ್ಕಿಲ್ ಈಸ್ ಕಾಲ್ಡ್ ಡಿವಿಷನ್ ಆಫ್ ಲೇಬರ್. ಕೌಶಲ್ಯದ ಒಂದು ಕೆಲಸ ಹಂಚುವುದಕ್ಕೆ ಡಿವಿಷನ್ ಆಫ್ ಲೇಬರ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಓಕೆ. ನೆಕ್ಸ್ಟ್ ಮೇನ್ ಈಸ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಫಸ್ಟ್ ಕ್ವಶನ್ ಈಸ್ ವಾಟ್ ಈಸ್ meant by cattle rearing society? ಅಂದ್ರೆ ಪಶುಪಾಲನಾ ಸಮಾಜ ಅಂತ ಅಂದ್ರೆ ಏನು ಅಂತ. ದ ಆನ್ಸರ್ ಈಸ್ a society that rears herds of cattle for its livelihood is called a cattle rearing society. These societies typically satisfy their needs through a combination of hunting, food gathering and cattle rearing and are usually found in grasslands, deserts or hilly regions unsuitable for agriculture. ಅಂದರೆ ತಮ್ಮ ಜೀವನೋಪಾಯಕ್ಕಾಗಿ ದನಗಳ ಹಿಂಡುಗಳನ್ನು ಸಾಕುವ ಸಮಾಜವನ್ನು ನಾವು ದನ ಸಾಕಣೆ ಸಮಾಜ ಅಂತ ಹೇಳ್ತೀವಿ. ಈ ಸಮಾಜಗಳು ಸಾಮಾನ್ಯವಾಗಿ ಬೇಟೆ, ಆಹಾರ ಸಂಗ್ರಹ ಮತ್ತು ದನ ಸಾಕಾಣಿಕೆಯ ಒಂದು ಸಂಯೋಜನೆಯ ಮೂಲಕ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುತ್ತೆ. ಮತ್ತೆ ಸಾಮಾನ್ಯವಾಗಿ ಕೃಷಿಗೆ ಸೂಕ್ತವಲ್ಲದ ಹುಲ್ಲುಗಾವಲುಗಳಾಗಿರಬಹುದು, ಮರುಭೂಮಿಗಳು ಅಥವಾ ಗುಡ್ಡಗಾಡು ಪ್ರದೇಶಗಳಲ್ಲಿ ಇದು ಕಂಡುಬರುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಫಾರ್ಮಿಂಗ್ ಸೊಸೈಟಿ? ನಿಮ್ಮ ಅರ್ಥದಲ್ಲಿ ಕೃಷಿ ಸಮಾಜ ಅಂತ ಅಂದ್ರೆ ಏನು ಅಂತ. ದ ಆನ್ಸರ್ ಈಸ್ ಅ ಫಾರ್ಮಿಂಗ್ ಸೊಸೈಟಿ ಈಸ್ ಒನ್ ದಟ್ ಡಿಪೆಂಡ್ಸ್ ಆನ್ ದ ಕಲ್ಟಿವೇಶನ್ ಆಫ್ ವಾಸ್ಟ್ ಏರಿಯಾಸ್ ಆಫ್ ದ ಲ್ಯಾಂಡ್ಸ್ ಫಾರ್ ಇಟ್ಸ್ ಲೈವ್ಲಿಹುಡ್. ದೀಸ್ ಸೊಸೈಟೀಸ್ ಯುಟಿಲೈಸ್ ಅನಿಮಲ್ಸ್ ಟು ಹೆಲ್ಪ್ ಪ್ಲಫ್ ದ ಲ್ಯಾಂಡ್ ಟು ಇನ್ಕ್ರೀಸ್ ಫುಡ್ ಪ್ರೊಡಕ್ಷನ್. ಅಂದರೆ ಕೃಷಿ ಸಮಾಜವು ತನ್ನ ಜೀವನೋಪಾಯಕ್ಕಾಗಿ ವಿಶಾಲವಾದ ಭೂಮಿಯನ್ನು ಕೃಷಿ ಮಾಡುವುದನ್ನು ಅವಲಂಬಿಸಿರುತ್ತೆ. ಈ ಸಮಾಜಗಳು ಆಹಾರ ಉತ್ಪಾದನೆಯನ್ನು ಹೆಚ್ಚಿಸಲು ಭೂಮಿಯನ್ನು ಉಳುಮೆ ಮಾಡಲು ಪ್ರಾಣಿಗಳನ್ನು ಬಳಸಿಕೊಳ್ಳುತ್ತೆ. ಸೊ ಇದು ಎರಡನೇ ಪ್ರಶ್ನೆಗೆ ಅಥವಾ ಫಿಫ್ತ್ ಕ್ವಶನ್ಗೆ ಆನ್ಸರ್ ಆಗಿದೆ. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ದ ಸಿಕ್ಸ್ತ್ ಒನ್. ವಾಟ್ ಈಸ್ ಮೇನ್ ಬೈ ಇಂಡಸ್ಟ್ರಿಯಲ್ ಸೊಸೈಟಿ? ಕೈಗಾರಿಕಾ ಸಮಾಜ ಅಂದ್ರೆ ಏನು? ದ ಆನ್ಸರ್ ಈಸ್ ಆನ್ ಇಂಡಸ್ಟ್ರಿಯಲ್ ಸೊಸೈಟಿ ಈಸ್ ಒನ್ ದಟ್ ಡಿಪೆಂಡ್ಸ್ ಆನ್ ಇಂಡಸ್ಟ್ರೀಸ್ ಟು ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸ್ ಥ್ರೂ ದ ಯೂಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಕೈಗಾರಿಕಾ ಸಮಾಜ ಅಂದ್ರೆ ಏನಪ್ಪಾ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆಯ ಮೂಲಕ ಈ ಉತ್ಪನ್ನಗಳನ್ನು, ಪ್ರಾಡಕ್ಟ್ಸ್ಗಳನ್ನು ತಯಾರಿಸಲು ಕೈಗಾರಿಕೆಗಳ ಮೇಲೆ ಅವಲಂಬಿತವಾಗಿರುವ ಸಮಾಜವಾಗಿದೆ. ಇದನ್ನು ನಾವು ಇಂಡಸ್ಟ್ರಿಯಲ್ ಸೊಸೈಟಿ ಅಂತ ಹೇಳ್ತೀವಿ. ಅದೇ ಕನ್ನಡದಲ್ಲಿ ಕೈಗಾರಿಕಾ ಸಮಾಜ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಬಹಳಷ್ಟು ಜನ ಕಮೆಂಟ್ ಮಾಡಿದ್ರು ಏನು ಕ್ವಶನ್ ಆನ್ಸರ್ಸ್ಗಳನ್ನು ಅರ್ಥ ಮಾಡ್ಕೊಳಕ್ಕೆ ಪ್ಲೀಸ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ. ಸೊ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ವಾಟ್ ಆರ್ ದ ಕೈಂಡ್ಸ್ ಆಫ್ ಸೊಸೈಟಿ? ಸಮಾಜದ ವಿಧಗಳು ಅಥವಾ ಪ್ರಕಾರಗಳು ಯಾವ್ದು ಅಂತಂದ್ರೆ ಸೊಸೈಟಿ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 4 ಟೈಪ್ಸ್ ಬೇಸ್ಡ್ ಆನ್ ದ ನೇಚರ್ ಆಫ್ ದೇರ್ ಆಕ್ಯುಪೇಷನ್ ಆ್ಯಂಡ್ ಆಕ್ಟಿವಿಟೀಸ್. ಸಮಾಜವನ್ನು ಅವುಗಳ ಉದ್ಯೋಗ ಮತ್ತು ಚಟುವಟಿಕೆಗಳ ಸ್ವರೂಪದ ಆಧಾರದ ಮೇಲೆ 4 ವಿಧಗಳಾಗಿ ಮಾಡಿದ್ದಾರೆ. ದ ಫಸ್ಟ್ ಈಸ್ ಹಂಟಿಂಗ್ ಆ್ಯಂಡ್ ಫುಡ್ ಗ್ಯಾದರಿಂಗ್ ಸೊಸೈಟಿ. ನೆಕ್ಸ್ಟ್ ಕ್ಯಾಟಲ್ ರಿಯರಿಂಗ್ ಅಂದರೆ ಬೇಟೆ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ. ಕ್ಯಾಟಲ್ ರಿಯರಿಂಗ್ ಸೊಸೈಟಿ ಅಂದರೆ ಜಾನುವಾರು ಸಾಕಣೆ ಸಮಾಜ. ದೆನ್ ಫಾರ್ಮಿಂಗ್ ಸೊಸೈಟಿ ಅಂದರೆ ಕೃಷಿ ಸಮಾಜ. ಇಂಡಸ್ಟ್ರಿಯಲ್ ಸೊಸೈಟಿ ಅಂತ ಅಂದರೆ ಕೈಗಾರಿಕಾ ಸಮಾಜ. ಓಕೆ, ಇದಿಷ್ಟು ಸಹ 4 ಪ್ರಕಾರದ ಒಂದು ಸಮಾಜದ ವಿಧಗಳಾಗಿದೆ. ಸೊ ಮುಂಚೆನೆ ಹೇಳಿದೆ ಏನಂತ ಹೇಳ್ಬಿಟ್ಟು ಅವ್ರು ಏನೇನು ಉದ್ಯೋಗ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಸೊಸೈಟಿಯ ಪ್ರಕಾರಗಳು ನಿರ್ಭರವಾಗಿದೆ. ಮೂವ್ ಆನ್ ಟು ದ ನೆಕ್ಸ್ಟ್ ಮೇನ್, ಆನ್ಸರ್ ದ ಫಾಲೋವಿಂಗ್ ಇನ್ 4-5 ಸೆಂಟೆನ್ಸಸ್ ಈಚ್. 4-5 ವಾಕ್ಯಗಳಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ದ ಫಸ್ಟ್ ಕ್ವಶನ್ ಈಸ್ ಡಿಸ್ಕ್ರೈಬ್ ದ ಲೈಫ್ ಸ್ಟೈಲ್ ಇನ್ ದ ಹಂಟಿಂಗ್ ಆ್ಯಂಡ್ ಫುಡ್ ಗ್ಯಾದರಿಂಗ್ ಸೊಸೈಟಿ. ಆನ್ಸರ್, this is the oldest and simplest form of human society
consisting of very small scattering group of 40 to 50 people. They lead a nomadic lifestyle, moving to new locations whenever food becomes scarce. They hunt wild animals using stone weapons like spears and ಅಂತ ಇದೆ, ಕಂಟಿನ್ಯೂಷನ್ ಇದೆ. ಇಷ್ಟು ತಿಳ್ಕೊಳ್ಳೋಣ. ಏನಪ್ಪ ಅಂತಂದ್ರೆ ಬೇಟೆ ಮತ್ತೆ ಆಹಾರ ಸಂಗ್ರಹಿಸುವ ಸಮಾಜದಲ್ಲಿ ಜೀವನ ಶೈಲಿ ಯಾವ ರೀತಿಯಾಗಿರತ್ತಪ್ಪ ಅಂದ್ರೆ ಇದು ಮಾನವ ಸಮಾಜದ ಅತ್ಯಂತ ಹಳೆಯ ಮತ್ತೆ ಸರಳ ರೂಪ ಆಗಿದೆ. ಇದು 40ರಿಂದ 50 ಜನರ ಒಂದು ಬಹಳ ಸಣ್ಣ ಚದುರಿದ ಗುಂಪುಗಳನ್ನು ಒಳಗೊಂಡಿರುತ್ತೆ. ಆಹಾರದ ಕೊರತೆ ಆಗಲಿಲ್ಲ, ಹೊಸ ಸ್ಥಳಗಳಿಗೆ ತೆರಳುವ ಅಲೆಮಾರಿ ಜೀವನ ಶೈಲಿಯನ್ನು ನಡೆಸ್ತಾರೆ. ಅವರು ಈಟಿಗಳು ಮತ್ತು ಕಲ್ಲಿನ ಆಯುಧಗಳನ್ನು ಬಳಸಿ ಕಾಡು ಪ್ರಾಣಿಗಳನ್ನು ಬೇಟೆ ಆಡ್ತಾರೆ. ಡ್ಯಾಗರ್ಸ್ and gather wild fruits, seeds and roots for the survival. There is no concept of wealth or personal identity in this society. Everyone shares what they have with one another. ಇಲ್ಲಿ ಡ್ಯಾಗರ್ಗಳನ್ನು ಮತ್ತೆ ಬದುಕುಳಿಯೋಕ್ಕಾಗಿ ಕಾಡು ಹಣ್ಣುಗಳು, ಬೀಜಗಳು ಮತ್ತೆ ಬೇರುಗಳನ್ನು ಸಂಗ್ರಹಿಸ್ತಾರೆ. ಈ ಸಮಾಜದಲ್ಲಿ ಸಂಪತ್ತು ಅಥವಾ ವೈಯಕ್ತಿಕ ಗುರುತನ್ನು ಪಡ್ಕೊಳ್ಬೇಕು ಅನ್ನೋ ಪರಿಕಲ್ಪನೆ ಇಲ್ಲ. ಪ್ರತಿಯೊಬ್ಬರು ತಮ್ಮಲ್ಲಿರೋದನ್ನು ಒಬ್ಬರ ಜೊತೆಗೆ ಇನ್ನೊಬ್ರು ಹಂಚ್ಕೊಳ್ತಾ ಜೀವನವನ್ನ ನಡೆಸ್ತಾರೆ. ಇದಿಷ್ಟು ಸಹ ಈ ಒಂದು ಮೊದಲನೇ ಪ್ರಶ್ನೆಗೆ ಉತ್ತರ ಆಗಿದೆ. ಸೊ ಮೂವ್ ಆನ್ ಟು ದ ಸೆಕೆಂಡ್ ಕ್ವಶನ್. ಮೆನ್ಷನ್ ದ ಫೀಚರ್ಸ್ ಆಫ್ ದ ಕ್ಯಾಟಲ್ ರಿಯರಿಂಗ್ ಸೊಸೈಟಿ. ಪಶುಪಾಲನಾ ಸಮಾಜದ ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಆನ್ಸರ್ ಈಸ್ ದೀಸ್ ಸೊಸೈಟೀಸ್ ಆರ್ ಸಿಗ್ನಿಫಿಕೆಂಟ್ಲಿ ಲಾರ್ಜರ್ ದ್ಯಾನ್ ಹಂಟಿಂಗ್ ಗ್ರೂಪ್ ಕನ್ಸಿಸ್ಟಿಂಗ್ ಆಫ್ ಸೆವರಲ್ hundreds to thousands of the people. They are usually located in the areas congenial for the cattle rearing, such as grassland and hilly regions where agriculture is difficult. ಜಾನುವಾರು ಸಾಕಣೆ ಅಥವಾ ಪಶುಪಾಲನೆ ಸಾಕಣೆ ಸಮಾಜದ ಲಕ್ಷಣ ಏನಪ್ಪಾ ಅಂದರೆ ಈ ಸಮಾಜ ಬೇಟೆಗಾರರ ಒಂದು ಗುಂಪಿಂದ ಗಣನೀಯವಾಗಿ ದೊಡ್ಡದಾಗಿರುತ್ತೆ. 100ರಿಂದ 1000 ಜನರನ್ನ ಒಳಗೊಂಡಿರುತ್ತೆ. ಇವು ಸಾಮಾನ್ಯವಾಗಿ ಜಾನುವಾರು ಸಾಕಣೆಗೆ ಅನುಕೂಲವಾದ ಪ್ರದೇಶಗಳಲ್ಲಿ, ಉದಾಹರಣೆಗೆ ಹುಲ್ಲುಗಾವಲಾಗಿರಬಹುದು, ಕೃಷಿ ಕಷ್ಟಕರವಾದ ಗುಡ್ಡುಗಾಡು ಪ್ರದೇಶಗಳಲ್ಲಿ ನೆಲೆಗೊಂಡಿರುತ್ತೆ. The primary occupation is rearing cattle and social power is determined by wealth. Especially the individual who possesses the largest number of cattle becomes the most powerful person and the leader of the group. ಅಂದರೆ ಪ್ರಾಥಮಿಕ ಉದ್ಯೋಗ ಇವ್ರದ್ದು ಜಾನುವಾರು ಸಾಕಣೆ, ಪಶುಪಾಲನೆ ಮತ್ತು ಸಾಮಾಜಿಕ ಶಕ್ತಿಯನ್ನು ಸಂಪತ್ತಿನಿಂದ ನಿರ್ಧರಿಸಲಾಗುತ್ತೆ. ನಿರ್ದಿಷ್ಟವಾಗಿ ಅತಿ ಹೆಚ್ಚು ಸಂಖ್ಯೆಯ ಜಾನುವಾರುಗಳನ್ನು ಹೊಂದಿರುವ ವ್ಯಕ್ತಿ ಅತ್ಯಂತ ಶಾಲಿಯ ವ್ಯಕ್ತಿಯಾಗಿರ್ತಾನೆ ಅಥವಾ ಆ ಗುಂಪಿನ ಒಂದು ನಾಯಕನಾಗಿರ್ತಾನೆ. ಯಾರು ಹೆಚ್ಚು ಸಂಖ್ಯೆಯ ಜಾನುವಾರುಗಳು ಪ್ರಾಣಿಗಳನ್ನು ಸಾಕ್ತಾನೋ ಅವನೇ ಆ ಒಂದು ಗುಂಪಿನ ನಾಯಕನಾಗಿರ್ತಾನೆ. ಸೊ ನಾಯಕನಾಗಿಬಿಟ್ಟು ಅವರ ಒಂದು ಗುಂಪಿನ ಒಂದು ನೋಡ್ಕೊಳೋದಾಗಿರಲಿ ಆ ಒಂದು ಹೊಣೆಗಾರಿಕೆಯನ್ನು ಹೊತ್ಕೊಂಡಿರ್ತಾನೆ. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ದ ಫಾರ್ಮಿಂಗ್ ಸೊಸೈಟಿ. ಈಗ ನಾವು ಕೃಷಿ ಸಮಾಜದ ಲಕ್ಷಣಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ದ ಆನ್ಸರ್ ಇಸ್ ದ ಫಾರ್ಮಿಂಗ್ ರೆವಲ್ಯೂಷನ್ ವಾಸ್ ಮಾರ್ಕ್ಡ್ ಬೈ ದ ಇನ್ವೆನ್ಷನ್ ಆಫ್ ದ ಪ್ಲಫ್ ಅರೌಂಡ್ 3000 BC, which greatly increased food production when animals were used to draw it. Because cultivation requires people to stay in one place, this society led to permanent settlement. ಇಲ್ಲಿ ಏನಪ್ಪಾ ಅಂತಂದ್ರೆ ಸುಮಾರು 3000 BCಯಲ್ಲಿ ನೇಗಿಲಿನ ಯಾವಾಗ ಆವಿಷ್ಕಾರ ಆಯಿತು, ಕೃಷಿ ಕ್ರಾಂತಿಯು ಗುರುತಿಸಲ್ಪಡ್ತು. ಪ್ರಾಣಿಗಳನ್ನು ಅದನ್ನು ಎಳೆಯಲು ಬಳಸಿದಾಗ ಆಹಾರ ಉತ್ಪಾದನೆ ಬಹಳವಾಗಿ ಹೆಚ್ಚಿಸ್ತು. ಬೇಸಾಯಕ್ಕೆ ಜನರು ಒಂದೇ ಸ್ಥಳದಲ್ಲಿ ಇರಬೇಕಾಗಿರುವುದರಿಂದ ಈ ಸಮಾಜ ಒಂದು ಶಾಶ್ವತ ವಸಾಹತು ಇರ್ತವಲ್ಲ, ಶಾಶ್ವತ ಪರ್ಮನೆಂಟ್ ಆಗಿ ನೆಲೆಸಲು ಪ್ರಾರಂಭಿಸಿತು. ದೆನ್ ದ ಕ್ರಿಯೇಷನ್ಸ್ ಆಫ್ ದ ವಿಲೇಜಸ್. ಸಿನ್ಸ್ ಇನ್ಕ್ರೀಸ್ಡ್ ಫುಡ್ ಪ್ರೊಡಕ್ಷನ್ ಮೆಂಟ್ ನಾಟ್ ಎವ್ರಿ ಒನ್ ಹ್ಯಾಡ್ ಟು ಫಾರ್ಮ್ ಆಲ್ ಡೇ, ಮೆನಿ ಪೀಪಲ್ ಬಿಗ್ಯಾನ್ ಎಂಗೇಜಿಂಗ್ ಇನ್ ಅದರ್ ಆಕ್ಟಿವಿಟೀಸ್ ಲೀಡಿಂಗ್ ಟು ದ ಡೆವಲಪ್ಮೆಂಟ್ ಆಫ್ ವೇರಿಯಸ್ ಸ್ಕಿಲ್ಸ್. ಅಷ್ಟೇ ಅಲ್ಲದೆ ಹಳ್ಳಿಗಳ ಸೃಷ್ಟಿ ಆಯಿತು ಇದರಿಂದ. ನೆಕ್ಸ್ಟ್ ಹೆಚ್ಚಿದ ಆಹಾರ ಉತ್ಪಾದನೆಯಿಂದ ಪ್ರತಿಯೊಬ್ಬರು ದಿನವಿಡೀ ಕೃಷಿ ಮಾಡಬೇಕಾಗಿಲ್ಲವಾದ್ದರಿಂದ ಅನೇಕ ಜನರು ಇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರಾರಂಭಿಸಿದರು. ಇದು ವಿವಿಧ ಕೌಶಲ್ಯಗಳ ಅಭಿವೃದ್ಧಿಗೆ ಕಾರಣ ಆಯಿತು. ಸೊ ಬರೀ ವ್ಯವಸಾಯಕ್ಕೆ ಅವರು ಡಿಪೆಂಡ್ ಆಗಿರಲಿಲ್ಲ, ಅವಲಂಬಿತರಾಗಿರಲಿಲ್ಲ. ಸೊ ಅದು ಬಿಟ್ಟು ಇನ್ನೂ ಹೆಚ್ಚಿನ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸ್ತಾ ಹೋದರು. ಕಸೂತಿಗಳನ್ನು ಆಗಿನ ಒಂದು ಕಾಲದಲ್ಲೇ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಕೆಲವೊಂದು ಆರ್ನಮೆಂಟ್ಸನ್ನು ಮಾಡೋದು, ಈ ಒಂದು ಸೊ ಇಂತಹ ಚಿಕ್ಕ ಚಿಕ್ಕ ಕೌಶಲ್ಯಗಳನ್ನು ಅವರು ಕಲಿಯೋಕ್ಕೆ ಪ್ರಾರಂಭಿಸಿದ್ರು. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಡಿಸ್ಕ್ರೈಬ್ ದ ಫೀಚರ್ಸ್ ಆಫ್ ದ ಇಂಡಸ್ಟ್ರಿಯಲ್ ಸೊಸೈಟಿ. ಇಲ್ಲಿ ಕೈಗಾರಿಕಾ ಸಮಾಜದ ಲಕ್ಷಣಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ದ ಆನ್ಸರ್ ಇಸ್ ಇಂಡಸ್ಟ್ರಿಯಲ್ societies are transformed by new invention such as the steam engine, electric energy and nuclear energy, which bring wide ranging social and economic changes. ಕೈಗಾರಿಕಾ ಸಮಾಜಗಳು ಉಗಿ ಎಂಜಿನ್, ವಿದ್ಯುತ್ ಶಕ್ತಿ ಮತ್ತು ಪರಮಾಣು ಶಕ್ತಿಯಂಥ ಹೊಸ ಆವಿಷ್ಕಾರಗಳಿಂದ ರೂಪಾಂತರಗೊಳ್ಳುತ್ತದೆ.
ಓಕೆ, ನೆಕ್ಸ್ಟ್ ಇದರಿಂದ ಏನಾಯ್ತಪ್ಪ ಅಂದರೆ ವ್ಯಾಪಕವಾದ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳನ್ನು ಸಹ ತರುತ್ತೆ. ಆ ಮೇಜರ್ ಫೀಚರ್ ಈಸ್ ದ ಮೈಗ್ರೇಷನ್ ಆಫ್ ದ ಪೀಪಲ್ ಟು ಸಿಟೀಸ್ ವೆರ್ ಇಂಡಸ್ಟ್ರೀಸ್ ಆರ್ ಎಸ್ಟಾಬ್ಲಿಷ್ಡ್ ಲೀಡಿಂಗ್ ಟು ಎ ರೈಸ್ ಇನ್ ದ ಅರ್ಬನ್ ಪಾಪ್ಯುಲೇಷನ್. ಇದರಿಂದಾಗಿ ಪ್ರಮುಖ ಲಕ್ಷಣ ಏನಾಯ್ತಪ್ಪ ಅಂತಂದರೆ ಕೈಗಾರಿಕೆಗಳು ಸ್ಥಾಪನೆಯಾದ ನಗರಗಳಿಗೆ ಜನರ ವಲಸೆ ಹೆಚ್ಚಾಯಿತು. ಇದರಿಂದ ನಗರ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣ. These societies require a division of labor where work is divided among individuals according to their specific skills. ಈ ಸಮಾಜಗಳಿಗೆ ಶ್ರಮ ವಿಭಜನೆ ಅಗತ್ಯ ಆಯಿತು. ಅಲ್ಲಿ ಕೆಲಸವನ್ನು ವ್ಯಕ್ತಿಗಳ ಒಂದು ನಿರ್ದಿಷ್ಟ ಕೌಶಲ್ಯಗಳಿಗೆ ಅನುಗುಣವಾಗಿ ವಿಂಗಡಿಸಲಾಗ್ತಿತ್ತು. This stage represent a total transformation of the society through the application of the science and technology to the manufacturing. ಅಷ್ಟೇ ಅಲ್ಲದೆ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸಿಬಿಟ್ಟು ಅದರ ಒಂದು ಉತ್ಪಾದನೆಗೆ ಅನ್ವಯಿಸುವುದರಿಂದ ಮೂಲಕ ಸಮಾಜದ ಸಂಪೂರ್ಣ ರೂಪಾಂತರವನ್ನು ಈ ಹಂತವು ಪ್ರತಿನಿಧಿಸಿತು. ಸೊ ಒಟ್ಟಾರೆಯಾಗಿ ಕೈಗಾರಿಕಾ ಒಂದು ಸಮಾಜದಲ್ಲಿ ಬಹಳಷ್ಟು ಇನ್ವೆನ್ಷನ್ಸು ಆವಿಷ್ಕಾರಗಳು ಆದಮೇಲೆ ನಮ್ಮ ಒಂದು ಜೀವನನೇ ಬಹಳಷ್ಟು ಚೇಂಜ್ ಆಯಿತು. ಸೈನ್ಸ್ ಮತ್ತು ಟೆಕ್ನಾಲಜಿಯನ್ನು ಬಳಸಿಬಿಟ್ಟು ನಮ್ಮ ಜೀವನ ಈಗಲೂ ಸಹ ಹಂತ ಹಂತವಾಗಿ ನಾವು ಚೇಂಜಸನ್ನು ನೋಡ್ತಾ ಇದ್ದೀವಿ, ಹೌದಲ್ವಾ? ಇದಿಷ್ಟು ಸಹ ಈ ಒಂದು ಪಾಠದ ಪ್ರಶ್ನೋತ್ತರಗಳಾಗಿವೆ. ಥ್ಯಾಂಕ್ ಯು ಫ್ರೆಂಡ್ಸ್.